ಹಾಯ್ ಎಲ್ಲರಿಗೂ. ಇದು ಶುಕ್ರವಾರದ ಬ್ಲಾಗು. ಟೈಮಿಂಗ 5:30 ಆಗೈತೆ ರೀ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫ್ರೆಶ್ ಆಗಿ ಹೊರಗಿನ ಕೆಲಸ ಮುಗಿಸ್ಕೊಂಡ್ಬಿಟ್ಟೆ ಅಂದ್ರೆ ನನಗೆ ಚಿಂತೆ ಇರೋದಿಲ್ಲ. ಹಂಗಾಗಿ ನಾನು ಅದು ಹೊರಗಿನ ಕೆಲಸನ ಮುಗಿಸ್ಬಿಡ್ತೀನಿ. ಫಸ್ಟ್ ಹೊಚ್ಚಲ ತೊಳೆಯೋದು, ರಂಗೋಲಿ ಹಾಕೋದು, ಆಮೇಲೆ ನೀರುವಲ್ಲಿ ಹಾಕಿದ್ರೆ ಬಿಸಿನೀರು ಬೇಕಲ್ಲ ಎಲ್ಲರಿಗೂ. ಹಾಗಾಗಿ ಇದೆಲ್ಲ ಮಾಡಿಕೊಂಡು ಆಮೇಲೆ ಒಳಗೆ ಹೋಗಿರ್ತೀನಿ ನಾನು. ಅದನ್ನೆಲ್ಲ ಮುಗಿಸಿ ಒಳಗೆ ಬರೋಷ್ಟಿಗೆ ಹಿಂದಿನ ದಿನ ನಾನು ದೋಸೆ ಹಿಟ್ಟು ಪ್ರಿಪೇರ್ ಮಾಡಿ ಇಟ್ಟಿದ್ದೆ. ಅದು ರೆಗ್ಯುಲರಾಗಿ ಇದ್ರೊಳಗೆ ಹಾಕ್ತಿದ್ದೆ ನಾನು ಬುಟ್ಟಿ ಒಳಗೆ. ಬಟ್ ಅದು ಯಾಕೋ ಈ ಸಲ ಜಾಸ್ತಿ ಉಬ್ಬಿತ್ತು. ಬಿಸಿಲಿಗೆ ಇರ್ಬೋದು, ಜಾಸ್ತಿ ಉಬ್ಬಿ ಎಲ್ಲ ಹೊರಗೆ ಬಂದುಬಿಟ್ಟಿತ್ತು ಹಿಟ್ಟು. ಅದೆಲ್ಲ ಕ್ಲೀನ್ ಮಾಡಿ ಮನೆ ತೊಳೆಯೋಣ ಅಂಥೇಳಿ ಪಿನೈಲ್ ಹಾಕ್ಕೊಂಡು ಮನೆ ತೊಳೆಯತ್ತಿದ್ದೆ. ಕಸ ಹೊಡೆದಿದ್ದೆ ಆಲ್ರೆಡಿ. ಅದಕ್ಕೆ ನಾನು ಸ್ವಲ್ಪ ಗ್ಲಾಸ್ ಅದು ಕ್ಲೀನ್ ಮಾಡ್ಕೊಳ್ಳೋಣ, ಟೈಮ್ ಐತೆ ಅಂಥೇಳಿ ಗ್ಲಾಸ್ ಕ್ಲೀನ್ ಮಾಡೋಕ್ಕೆ ಕ್ಲೀನರ್ ಅದು ಯೂಸ್ ಮಾಡಿಕೊಂಡು ಒಂದು ಕಾಟನ್ ಕಿಚನ್ ಟವಲ್ ಅಂತ ತರಿಸ್ಕೊತೀನಿ. ಅದನ್ನು ಯೂಸ್ ಮಾಡ್ತೀನಿ ನಾನು. ಮಷಿನ್ ಕ್ಲೀನ್ ಮಾಡೋಕ್ಕಾಗಲಿ, ರಾಟಿ ಕ್ಲೀನ್ ಮಾಡೋಕ್ಕಾಗಲಿ ಎಲ್ಲದಕ್ಕೂ ಅದನ್ನು ಯೂಸ್ ಮಾಡಿರ್ತೀನಿ. ಚಿಟ್ಟನ ಗದ್ದಲ ಭಾಳ ಆಗಾಕತ್ತೈತಿ ಇದ್ರೊಳಗೆ. ಸ್ವಲ್ಪ ಅವಾಯ್ಡ್ ಮಾಡಿರಿ ಆಕಿನ ಗದ್ದಲನ. ಯಾಕಂದ್ರೆ ಆಕಿ ಯಾವಾಗಲೂ ನನ್ನ ಕೂಡ ಇರ್ತಾಳೆ. ಆಕಿನ ಬಿಟ್ಟು ವಾಯ್ಸ್ ಕೊಡೋಕ್ಕಾಗೋದೇ ಇಲ್ಲ. ಈ ಕಿಚನ್ ಟವಲ್ಲು ಭಾಳ ಹೆಲ್ಪ್ ಆಗ್ತೈತಿ. ಈ ಕಿಚನ್ ಟವಲ್ಲು ಭಾಳ ಹೆಲ್ಪ್ ಆಗ್ತೈತಿ. ನೀರು ಭಾಳ ಅಬ್ಸರ್ವ್ ಮಾಡ್ತೈತಿ. ಗ್ಲಾಸ್ ಅದು ಕ್ಲೀನ್ ಮಾಡೋಕೆ ಭಾಳ ಹೆಲ್ಪ್ಫುಲ್ ಅನ್ನಿಸ್ತೈತಿ. ನಾನು ಗ್ಯಾಸನ್ನು ಇದ್ರಲ್ಲೇನ ಕ್ಲೀನ್ ಮಾಡಿರ್ತೀನಿ. ಜಾಸ್ತಿ ಮಸಿ ಬಟ್ಟೆ ಯೂಸ್ ಮಾಡೋಂಗಿಲ್ಲ. ಯಾಕಂದ್ರೆ ವಾಷಿಂಗ್ ಮೆಷಿನಾಗ ಹಾಕಿಬಿಟ್ಟಿರ್ತೀನಲ್ಲ, ಅದು ಒಂದು ಒಕ್ಕೊಂಡು ಕುಂದ್ರದಾಗ್ತದೆ ಅಂಥೇಳಿ ಇವನ್ನ ಯೂಸ್ ಮಾಡಿರ್ತೀನಿ. ಇದು ಒಂದು ಟವಲ್ ನನಗೆ 3-4 ದಿನವೂ ಯೂಸ್ ಮಾಡ್ಬೋದು. ಚಲೋ ಅದಾವ. ಅಂಥ ಪರಿ ಏನು ಅಮೌಂಟೂ ಜಾಸ್ತಿ ಇಲ್ಲ. ಹಾಗಾಗಿ ಇದನ್ನು ಯೂಸ್ ಮಾಡಿರ್ತೀನಿ ನಾನು ಕ್ಲೀನ್ ಮಾಡೋಕ್ಕೆಲ್ಲ. ನಾನು ಎಂಬ್ರಾಯ್ಡ್ರಿ ಮಷಿನ್ದು ಡಿಸೈನ್ಸ್ ಎಲ್ಲ ಹಾಕೋದಿತ್ತಂದ್ರೆ ಮಷಿನ್ ವರ್ಕೆಲ್ಲ ನಾನು ಬೆಳಗ್ಗೆನ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಯಾಕಂದ್ರೆ ಹಗಲಿ ಸ್ಟಿಚ್ ಮಾಡೋದು ಇರ್ತೈತಿ. ಹಾಗಾಗಿ ಈಗ ನನಗೆ ಟೈಮ್ ಪೀಸ್ಫುಲ್ಲಾಗಿ ಇರ್ತೈತಿ. ಎಲ್ಲ ಮಕ್ಕಳು ಮಲ್ಕೊಂಡಿರ್ತಾರೆ. ಹಂಗೆ ಬೆಳಗ್ಗೆನ ನಾನು ಎಂಬ್ರಾಯ್ಡ್ರಿ ಮಷಿನಿಗೆ ಬಟ್ಟೆ ಹಾಕಿ ಬಾಕಿ ಕೆಲಸ ಮಾಡ್ಕೊತಿರ್ತೀನಿ. ಮನೆಯೆಲ್ಲ ತೊಳ್ಕೊಂಡು ನಾವು ಫ್ರೆಶ್ ಆಗಿ ಪೂಜೆ ಒಂದು ಮುಗಿದ್ಬಿಟ್ರೆ ಅಲ್ಲಿಗೆ ಅರ್ಧ ಕೆಲಸ ಮುಗ್ದಂಗೆ ಆಗಿರ್ತೈತಿ. ಆಮೇಲಿಂದ ಅಡುಗೆಗೆ ನಿಲ್ಬೋದು ಅಂಥೇಳಿ ನಾನು ಅದು ಕಂಪ್ಲೀಟ್ ಮಾಡಿಕೊಂಡೆ ಕೆಲಸನ. ಸ್ನಾನ ಆದ ತಕ್ಷಣ ಹೊಟ್ಟೆಗೆ ಏನಾರ ಬೇಕಾಗಿರ್ತೈತಿ ಹುಡುಗರಿಗೂ. ಅವ್ರು ಎದ್ದ ತಕ್ಷಣ ಬ್ರಷ್ ಮಾಡಿ ಜಳಕ ಮಾಡಿಬಿಡ್ತಾರೆ. ಆ ಕಡೆ ಈ ಕಡೆ ಹೋಗೋದಿಲ್ಲ. ಹಾಗಾಗಿ ಅವ್ರಿಗೆ ಹೇಳಷ್ಟಿಗೆ ಅಂದ್ರೆ ನಾನು ರಾಗಿ ಸರಿ ಪ್ರಿಪೇರ್ ಮಾಡೋಣ ಅಂಥೇಳಿ ಅದು ಮಾಡಿಟ್ಬಿಟ್ಟಿರ್ತೀನಿ. ಆಮೇಲೆ ಚಿಟ್ಟುಗೂ ಬಿಸಿ ಇದ್ರೆ ಆರಿಸ್ಕೊಂತ ಕುಂದಿರ್ಬೇಕಂಥೇಳಿ ಸ್ವಲ್ಪ ಬೇಗನೆ ಮಾಡಿಬಿಟ್ಟಿರ್ತೀನಿ ಇದನ್ನು. ಇದು ಕುಡಿದಾದ್ಮೇಲೆ ಸ್ವಲ್ಪ ಆಟ ಆಡ್ತಾರೆ ಅಂಥೇಳಿ. ರಾಗಿ ಸರಿ ಬಿಸಿಲಿಗೂ ಹೆಲ್ತ್ಗೂ ಒಳ್ಳೇದಂಥೇಳಿ ಇದನ್ನೊಮ್ಮೆ ಮತ್ತು ಹಿಂಗೆ ಬೇರೆ ಬೇರೆ ಥರದ್ದು ಸರಿ ಮಾಡ್ತೀನಿ. ಚಾದು ನಾವು ಸಾಯಂಕಾಲನೂ ಕುಡಿತೀವಿ. ಬಿಸ್ಕಿಟ್ ಅವೆಲ್ಲ ಬೆಳಗ್ಗೆ ನಾನು ಚಹಾ ಬಿಸ್ಕಿಟ್ ಅದೆಲ್ಲ ಏನೂ ರೂಢಿ ಇಟ್ಟಿಲ್ಲ ಇವ್ರಿಗೆ. ಇದನ್ನು 3 ಜನ ಕುಡಿತಾರೆ. ನಾನು ಸರ್ಲಾಕ್ ಅದು ತರಿಸಿರ್ತೀನಿ. ಬಟ್ ಅದು ಒಂದು ಸ್ಪೂನ್ 2 ಸ್ಪೂನ್ ಅಷ್ಟೇ ಹಾಕಿರ್ತೀನಿ. ಅದು ಯಾವಾಗಾದರೂ ಬೇಜಾರಾದಾಗ ಮಾಡೋಕ್ಕೆ ಮನಸ್ಸಿಲ್ಲ ಅಂದಾಗ ಅದು ಸ್ವಲ್ಪ ಹಾಲು ಬಿಸಿ ಮಾಡಿ ಹಾಕಿಬಿಟ್ಟಿರ್ತೀನಿ. ಅದು ಮಾಡೋದು ಈಸಿ. ಬಟ್ ಅದ್ರದ್ದು ಬೆನಿಫಿಟ್ಸ್ ಏನೈತಿ ಅಂತ ನನಗೇನಷ್ಟು ಇದು ಅನ್ಸಂಗಿಲ್ಲ. ಇದಾದ್ರೆ ಹೆಲ್ತಿಗೂ ಚಲೋ ಅಂಥೇಳಿ ನಾವು ಊಟ ಮಾಡೋದನ್ನು ಅವರಿಗೆ ರೂಢಿ ಇಟ್ಟರೆ ಅದೇ ರೂಢಿ ಇರ್ತೈತೆ ಅಂಥೇಳಿ ನಾವು ಹಾಲು ರೊಟ್ಟಿ ಆಮೇಲೆ ಇಂಥದ್ದು ಅನ್ನ ಮತ್ತು ಸರೀಸು ಇಂಥವನ್ನ ಹಾಕಿರ್ತೀನಿ. ನಾವು ಮಕ್ಕಳಿಗೆ ಸಪ್ರೇಟ್ ಫುಡ್ ಅಂಥೇಳಿ ಸಪ್ರೇಟನ್ನು ಮಾಡ್ತೀವಿ. ಮನ್ಯಾಗೂ ಹಂಗೆ ಮಾಡಿದ್ದೆ ನಾನು. ಬಟ್ ಅವಾಗ ಇವತ್ತಿನವರೆಗೂ ಆಕೆ ಖಾರನ ತಿನ್ನಕತ್ತಿಲ್ಲ. ಸ್ವಲ್ಪನೂ ಖಾರ ತಿನ್ನೋದೇ ಇಲ್ಲ. ಬರೀ ಎಲ್ಲದ್ರಾಗೂ ಸಕ್ರೆ ತುಪ್ಪ ಇದೇ ರೂಢಿ ಮಾಡಿಬಿಟ್ಟಿದ್ವಿ ನಾವು. ಹಂಗಾಗಿ ನಾನು ಜಾನುಗೆ ಅದು ರೂಢಿ ಇಡಲಿಲ್ಲ. ಆಕೆ ನಾವೇನು ತಿಂತೀವಿ ಅದು ತಿಂತಾಳೆ. ಅನ್ನ ಸಾರು, ಚಪಾತಿ, ರೊಟ್ಟಿ ಇದೆಲ್ಲ ಪಲ್ಯ ಹಚ್ಕೊಂಡು ತಿಂತಾಳೆ. ಅದಕ್ಕಾಗಿ ಆ ತಪ್ಪು ಇವ್ರಿಗೆ ಮಾಡಬಾರ್ದು ಅಂಥೇಳಿ ನಾನು ಚಿಟ್ಟುಗೂ ಅದು ಸ್ವಲ್ಪ ಈಕೆ ಖಾರ ಇಷ್ಟಪಡ್ತಾಳೆ, ಉಪ್ಪು ಘಾಟೆ ಇವನ್ನೆಲ್ಲ ತಿಂತಾಳೆ. ಅವ್ರು ಏನು ಇಷ್ಟಪಡ್ತಾರೋ ಅದನ್ನು ಕೊಡೋದು ಚಲೋ ಅಂತ ನನಗೆ ಅನಿಸ್ತೈತಿ. ಏನಾರ ತಿನ್ನಲಿ ಒಟ್ಟು ಹೊಟ್ಟೆ ತುಂಬ ತಿಂದು ಆರಾಮಾಗಿದ್ದರೆ ಸಾಕಾಗಿರ್ತೈತಿ. ಆಮೇಲೆ ಚಿಟ್ಟುಂದು ಬರ್ತಡೇ ಬಂತು 12ನೇ ತಾರೀಕು. ಅದಕ್ಕಾಗಿ ಸ್ವಲ್ಪ ಬಲೂನ್ದು ಸೆಟ್ ತರಿಸಿದ್ದೆ ನಾನು ಡೆಕೋರೇಷನ್ ಮಾಡೋಕ್ಕಂಥೇಳಿ. ಅದು ಇವತ್ತು ಬಂದಿತ್ತು ಇಲ್ಲೇ. ಅದಕ್ಕೆ ಓಪನ್ ಮಾಡಕತ್ತೀನಿ ಚೋಟು ನಾನು. ಇದ್ರೊಳಗೆ ಬಲೂನ್ಸ್ ಭಾಳ ಕಡಿಮೆ ಬಂದುಬಿಟ್ಟಾವ.
ಅವ್ರು ತೋರಿಸಿದ್ದು ಹೆಚ್ಚಿಗೆ ತೋರಿಸಿದ್ರು, ಕಡಿಮೆ ಬಂದವ ಅವತ್ತು ಮತ್ತೆ ತರಿಸ್ಕೊಂಡ್ರು ಆತು ಡೆಕೋರೇಷನ್ ಮಾಡೋಕ್ಕೆ. ಹಿಂದಿನ ದಿನ ತರಿಸ್ಕೊಂಡು ಅದ್ರ ಜೊತೆಗೆ ಆ್ಯಡ್ ಮಾಡಿದ್ರಾತಂತೇಳಿ ಸುಮ್ಮನೆ ಅದೇ. ಬಟ್ ಕ್ವಾಲಿಟಿ ಎಲ್ಲ ಚಲೋ ಅದಾವ. ಹಿಂದೆ ಕರ್ಟನ್ಸ್ ಟೈಪ್ ಮತ್ತು ಸ್ಟಾರ್ಸು ಇವೆಲ್ಲ ಬಂದವು. ಬಟ್ ಬಲೂನ್ಸ್ ಇನ್ನೊಂದು ಸ್ವಲ್ಪ ನನಗೆ ಬೇಕಾಗಿತ್ತು. ನಾನು ಕರೆಕ್ಟಾಗಿ ನೋಡಿಲ್ಲ ಅನ್ಸುತ್ತೆ, ಅದು ನಂದು ಮಿಸ್ಟೇಕ್ ಇರ್ಬೋದು. ಹಂಗೆ ಆರ್ಡ್ರ್ ಮಾಡಿದ್ದೆ ನಾನು, ಬಲೂನ್ಸ್ ಎಲ್ಲ ಕೌಂಟ್ ಮಾಡಿದ್ದಿಲ್ಲ. ಜಾನು ಮಾನ್ಯ ಸ್ವಲ್ಪ ಹೇಳಿದ್ದನ್ನ ತಿಳ್ಕೊಂಡಿರ್ತಾರೆ, ಜಾಸ್ತಿ ಉಡಾಳ್ತನ ಮಾಡೋಂಗಿಲ್ಲ. ಚಿಟ್ಟು ಹಂಗಲ್ಲ, ಸ್ವಲ್ಪ ಉಡಾಳ ಬಾಳ್ಗಳಾಕಿ ಅವತ್ತು ಆಕಿಗೆ ಹೆಂಗೆ ಹ್ಯಾಂಡಲ್ ಮಾಡೋದು ತಿಳಿದೇ ಇಲ್ಲ. ನಾರ್ಮಲ್ ಡೇಸ್ನಾಗ ಆಕಿಗೆ ಹಿಡಿಯೋದ ಕಷ್ಟ ಆಗಿರ್ತೈತಿ. ಅವತ್ತು ಏನೇನು ಮಾಡ್ತಾಳಂತ, ಎಷ್ಟು ಆಳ್ತಾಳಂತೇಳಿ ನೋಡ್ಬೇಕಕ್ಕ. ಅದು ಹೆಂಗೆ ಬರ್ತಡೇ ಮಾಡ್ಕೊತಾಳಂಥೇಳಿ ಅವತ್ತಿನ ದಿನ ವಿಡಿಯೋ ಹಾಕಿರ್ತೀನಿ, ನೋಡಿರಿ ಎಲ್ಲರೂ. ಮೊನ್ನೆನ ಹುಟ್ಟಿದಂಗೆ ಅನ್ನಿಸ್ತೈತಿ. ಬಟ್ ಆಲ್ರೆಡಿ ಈಗ 1 ವರ್ಷ ಆಗ್ಬಿಡ್ತು. ನಡ್ಯಾಕತ್ತಾಳಾಗಲಿ. ಮಕ್ಕಳು ಹಿಂಗೆ ಹೆಂಗೆ ದೊಡ್ಡವ್ರಾಗ್ತಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ. 3 ಜನದ್ದು ಹೆಂಗೆ ನಾನು ದೊಡ್ಡವ್ರನ್ನ ಮಾಡಿದ್ನಿ ಅನ್ನೋದು ಗೊತ್ತಾಗೋದೇ ಇಲ್ಲ. ಬಟ್ ಒಂದೊಂದು ಸಲ ತಲೆ ಚಿಟ್ಟು ಹಿಡಿಸಿರ್ತೈತಿ. ಆಕೆ ಒಂಥರ ಕೇಳ್ತಿರ್ತಾಳೆ, ಈಕೆ ಒಂಥರ ಕೇಳ್ತಿರ್ತಾಳೆ, ಚೀರ್ತಿರ್ತಾರೆ, ಉಡಾಳ್ತನ ಮಾಡ್ತಿರ್ತಾರೆ. ಹಿಂಗೆ ಒಮ್ಮೆ ಹೊಡಿಯೋದು, ಒಮ್ಮೆ ಖುಷಿ ಪಡಿಸೋದು, ಅಳೋದು ಎಲ್ಲ ಇರ್ತೈತಿ. ಹೆಂಗೋ ಮಾಡಿ ಒಟ್ಟೆ 3 ಜನ ದೊಡ್ಡವರಾದ್ರು. ಇನ್ನೂ 1 ವರ್ಷ ಈಕೆಗೆ ಚಿಟ್ಟುಗೆ ತಿಳುವಳಿಕೆ ಬರೋ ಮಟ್ಟ ಸ್ವಲ್ಪ ಕಷ್ಟ ಅನ್ನಿಸ್ತತಿ. ಅದಾದಮೇಲೆ ಅವಾಗಾದರೂ ಆರಾಮ ಸಿಗ್ಬೋದು ನನಗಂತ ಅಂದ್ಕೊಂಡೀನಿ. ನೋಡ್ಬೇಕು ಇನ್ನೇನು ಆಗ್ತದೆ ಅಂಥೇಳಿ. ಇದು ಬಲೂನ್ಸ್ದು ಕ್ವಾಲಿಟಿ ಎಲ್ಲ ಚಲೋ ಐತಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ ಲಿಂಕ್. ಯಾರಿಗಾದರೂ ತೊಗೋಬೋದು. ಹೆಚ್ಚಿಗೆ ಬಲೂನ್ಸ್ ಇದ್ದಿದ್ದು ಇರ್ತೈತಿ. ಬಟ್ ನನಗೆ ಕರೆಕ್ಟಾಗಿ ನೋಡಿಲ್ಲ ಅನ್ಸುತ್ತೆ. ಬಲೂನ್ಸ್ ಅಷ್ಟೇ ಕಡಿಮೆ ಬಂದವು. ಅದು ಬಿಟ್ಟರೆ ಚಲೋ ಐತಿ ಕ್ವಾಲಿಟಿ ಎಲ್ಲ. ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡಿದ್ದೆ. 1.5 hour ಏನೋ ಮಲ್ಕೊಂಡೆವು. ಮಕ್ಕಳು ಅವರು ಮಲ್ಕೊಂಡಿದ್ರು. ಹಾಗಾಗಿ ಅವ್ರು ಮಲ್ಕೊಂಡಾಗನ ಸ್ವಲ್ಪ ಸ್ಟಿಚ್ ಮಾಡೋಣ ಅಂಥೇಳಿ 4:30 ಏನೋ ಆಗಿತ್ತು. 5 ಗಂಟೆ 5:30 ಮಟ್ಟ ಮಾಡಿದ್ರಾತ. ಆಮೇಲೆ ಸಂಜೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂಥೇಳಿ ನಾನು ಬೆಳಗ್ಗೆ ಸ್ವಲ್ಪ ಬ್ಲೌಸ್ ಹೊಲಿದಿಟ್ಟಿದ್ದೆ. ನಿನ್ನೆ ವಿಡಿಯೋ ಮಾಡಿದ್ದೆ ಅಲ್ಲ ಡಿಸೈನ್ದು, ಅದ ಬ್ಲೌಸ್ ಇದು. ಇದಕ್ಕೆ ಹಿಂದೆ ಟ್ಯಾಗ್ ಕಟ್ಟೋದಷ್ಟು ಬಿಟ್ಟಿದ್ದೆ ನಾನು. ಅಷ್ಟೊತ್ತಿಗೆ ಚಿಟ್ಟು ಎದ್ದಿದ್ದಳು. ಅದಕ್ಕೆ ಇದಷ್ಟು ಪೆಂಡಿಂಗ್ ಉಳಿದಿತ್ತು. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಅದಕ್ಕೆ ಇದೊಂದು ವಿಡಿಯೋ ಮಾಡೋಣ ಅಂಥೇಳಿ ಮಾಡಿದ್ದೆ. ಈ ಟೈಪ್ ಟ್ಯಾಗ್ ಮಾಡಿ ನಾವು ಟ್ಯಾಗ್ ಡಿಫ್ರೆಂಟಾಗಿ ಮಾಡ್ಬೋದು. ನಾನು ಯಾವ್ಯಾವ್ದು ಮಾಡ್ತೀನಿ ಅಂಥೇಳಿ ವಿಡಿಯೋ ಹಾಕಿರ್ತೀನಿ, ನೀವು ಚೆಕ್ ಮಾಡಿರಿ. ಇದ್ರದ್ದು ಸ್ವಲ್ಪ ಲೈಟ್ ಆರೆಂಜ್ ಕಲರು ಸ್ಯಾರಿ ಇತ್ತು. ಇದಕ್ಕೆ ಸಿಂಪಲ್ಲಾಗಿ ಡಿಸೈನ್ ಹೇಳಿದ್ರು ಅವರು. ಹೆವಿ ಏನು ಬೇಡ್ರಿ, ನಮ್ಗೆ ಸಿಂಪಲ್ಲಾಗಿ ಇರಲಿ ಅಂಥೇಳಿ. ನಾನು ಗೋಲ್ಡನ್ ಕಲರು ಮತ್ತು ಸ್ವಲ್ಪ ಲೈಟ್ ಆರೆಂಜ್ ಇದ್ದಿದ್ದರಿಂದ ಅವೆರಡೂ ಕಲರು ಸ್ವಲ್ಪ ಮಿಕ್ಸ ಬಂದುಬಿಟ್ಟೈತಿ. ಇದ್ರೊಳಗೆ ಗೋಲ್ಡನ್ ಹಾಕಿನಿ ನಾನು. ಬಟ್ ಅದು ವಿಡಿಯೋ ಒಳಗೆ ಕಾಣಕತ್ತಿಲ್ಲ. ವಿಡಿಯೋ ಒಳಗೆಲ್ಲ ರಿಯಲ್ ಆಗಿ ನೋಡಿದ್ರೂ ಗೋಲ್ಡನ್ ಕಲರ್ ಕಾಣೋದೇ ಇಲ್ಲ. ಯಾಕಂದರೆ ಸಿಮಿಲರ್ ಕಲರ್ದಾವು ಎರಡು. ಹಾಗಾಗಿ ನಿಮ್ಮದು ಸ್ಯಾರಿ ಯಾವ ಕಲರ್ ಇರುತ್ತಲ್ಲ ಆ ಟೈಪ್ ನಿಮಗೆ ಡಿಸೈನ್ ಬರ್ತೈತಿ. ಇದಕ್ಕೆ ಸ್ಲೀವಿಗೆ ನಾನು ಅದಕ್ಕೆ ಏನು ಮಾಡಿದೆ, ಯೆಲ್ಲೋ ಕಲರ್ ಹಾಕೋದು, ಆರೆಂಜ್ ಕಲರ್ ಹಾಕೋದು ಬೇಡ, ಸ್ವಲ್ಪ ಮಲ್ಟಿ ಕಲರ್ ಥ್ರೆಡ್ ಬರ್ತೈತಿ. ಇದನ್ನು ನಾವು ಪಿಕಾಕ್ ಡಿಸೈನಿಗೆ ಹೀಗೆಲ್ಲ ಯೂಸ್ ಮಾಡ್ತೀವಿ, ಅಂದ್ರೆ ಚಂದ ಅನ್ನಿಸ್ತದೆ ಅಂಥೇಳಿ. ಅದಕ್ಕೆ ನಾನು ಈ ಬುಟ್ಟಕ್ಕಾದರೂ ಯೂಸ್ ಮಾಡೋಣ ಅಂಥೇಳಿ ಕಸ್ಟಮರ್ ಕೇಳಿದೆ. ಈ ಟೈಪ್ ನಿಮ್ಮದು ಸ್ಯಾರಿ ಗೋಲ್ಡನ್ ಕಲರ್ ಮತ್ತು ಆರೆಂಜ್ ಕಲರ್ ಏನೂ ಡಿಫ್ರೆನ್ಸ್ ಆಗಕತ್ತಿಲ್ಲ, ಒಂದೇ ಕಲರ್ ಕಾಣಿಸಕತ್ತೈತಿ, ಬುಟ್ಟಾಗ ಮಲ್ಟಿ ಕಲರ್ ಯೂಸ್ ಮಾಡೋಣ ಅಂತ ಕೇಳಿದೆ. ಅವರು ಹಾಕ್ರಿ ಅಂತ ಹೇಳಿದರು. ಅದಕ್ಕೆ ಅವ್ರಿಗೆ ಕೇಳಿ ಅವ್ರು ಹ್ಞೂ ಅಂದಮೇಲೆ ಇದಕ್ಕೆ ನಾನು ಬುಟ್ಟಾಗ ಸ್ವಲ್ಪ ಮಲ್ಟಿ ಕಲರ್ ಆ್ಯಡ್ ಮಾಡಿ ಔಟ್ಲೈನ್ ಅಷ್ಟೇ ನಾನು ಆರೆಂಜ್ ಕಲರ್ದು ಸ್ಯಾರಿ ಕಲರ್ದು ಕೊಟ್ಟೆ. ಮಲ್ಟಿ ಕಲರ್ ಇದ್ದರೆ ಈ ಡಿಸೈನ್ ಸಿಂಪಲ್ ಇದ್ದರೂ ಮಸ್ತ್ ಕಾಣಿಸ್ತತಿ. ಅಂದರೆ ಸ್ಯಾರಿ ಒಳಗೆ ಮಲ್ಟಿ ಕಲರ್ ಇತ್ತಂದ್ರೆ ಇದು ಶೇಡಿಂಗ್ ಡಿಸೈನ್ ಇದೆ. ಡೈಮಂಡ್ ಶೇಪ್ ಐತಲ್ಲ, ಅದಕ್ಕೆ ಹಾಫು ಒಂದು ಕಲರ್ ಬರ್ತೈತಿ, ಹಾಫ್ ಒಂದು ಕಲರ್ ಬರ್ತೈತಿ. ನಾನು ನೆಕ್ಸ್ಟ್ ಯಾರ್ಯಾರ ಮಲ್ಟಿ ಕಲರ್ ಇದು ಡಬಲ್ ಕಲರ್ ಸ್ಯಾರಿ ಕೊಟ್ರಂದ್ರೆ ನಾನು ನಿಮ್ಗೆ ಇದು ಡಿಸೈನ್ ಮಾಡಿದ್ದು ಹಾಕ್ತೀನಿ ಇನ್ನೊಮ್ಮೆ. ಸ್ಯಾರಿ ನಿಮ್ಮದು ಲುಕ್ ಚಲೋ ಬರಬೇಕಂದ್ರೆ ಎಂಬ್ರಾಯ್ಡ್ರಿದು ಸ್ಯಾರಿ ಕಲರ್ಸು ಡಿಫ್ರೆಂಟಾಗಿ ಇರಬೇಕು. ಆಮೇಲೆ ಪ್ಲೇನ್ ಎಂಬ್ರಾಯ್ಡ್ರಿ ಮಾಡಿಸ್ಬೇಕಂದ್ರೆ ಯಾವಾಗಲೂ ಬ್ಲೌಸು ಪ್ಲೇನಾಗಿ ಇರಬೇಕು, ಅಂದ್ರೆ ಡಿಸೈನ್ ಮಾಡಿದ್ದು ಡಾರ್ಕಾಗಿ ಕಾಣಿಸ್ತತಿ, ಅಂದ್ರೆ ಫಿನಿಶಿಂಗ್ ನೀಟ್ ಬರ್ತದೆ. ಅದು ಒಬ್ಬೊಬ್ರು ಏನು ಮಾಡ್ತಾರೆ, ಸ್ಯಾರಿ ಕಲರ್ ಚಾಯ್ಸ್ ಮಾಡಿರೋದಿಲ್ಲ, ಬಟ್ ಅದು ಡಿಸೈನ್ ಹಂಗೆ ಬಂದುಬಿಟ್ಟಿರ್ತೈತಿ. ನಮಗೆ ಸರಿಯಾಗಿಲ್ಲ ಅಂತ ಕೆಲವ್ರು ಹೇಳಿದ್ದೂ ಐತಿ. ಅದಕ್ಕಾಗಿ
ಎಂಬ್ರಾಯ್ಡ್ರಿ ಹಾಕಿಸ್ಬೇಕು ಅಂದಾಗ ಸ್ಯಾರಿ ಸೆಲೆಕ್ಷನ್ ಸ್ವಲ್ಪ ನೋಡ್ಕೊಂಡು ಮಾಡೋದು ಬೆಟರ್ ಅಂತ ಅನ್ನಿಸ್ತೈತಿ. ಅದು ಬಿಟ್ಟರೆ ನಮ್ಗೆ ಅದ್ರೊಳಗೆ ಬೇಕಂದ್ರೆ ಸಿಂಪಲ್ ಡಿಸೈನ್ ಹಾಕಿಸ್ಕೋಬೋದು. ಅದೇನಿಲ್ಲ ಹಾಕಿಸ್ಕೋಬಾರ್ದು ಅಂತೇನಿಲ್ಲ. ಆ ಬ್ಲೌಸ್ ಒಳಗೂ ಹಾಕಿಸ್ಕೊಂಡ್ರು ಈಗ ಎಂಬ್ರಾಯ್ಡ್ರಿ ಹಾಕಿಸ್ಕೊಂಡ್ಮೇಲೆ ಅದು ಹಾಕೊಂಡಾಗ ಒಂಥರ ಕಂಫರ್ಟಬಲ್ ಫೀಲ್ ಆಗ್ತೈತಿ. ಒಬ್ಬೊಬ್ರಿಗೆ ಈಗ ನನಗೂ ರೂಢಿ ಆಗಿಬಿಟ್ಟೈತಿ. ಈಗ ಎಂಬ್ರಾಯ್ಡ್ರಿ ಬ್ಲೌಸ ಹಾಕಿ ರೂಢಿ ಆಗೈತಿ. ಬೇರೆ ಬ್ಲೌಸ್ ಹಾಕೊಂಡ ತಕ್ಷಣ ನನಗೊಂಥರ ಅನ್ನಿಸ್ತಿರ್ತೈತಿ. ಎಂಬ್ರಾಯ್ಡ್ರಿ ಹಾಕಿದ್ರೆ ಅದು ಫಿಟ್ಟಿಂಗ್ ಎಲ್ಲ ಕರೆಕ್ಟಾಗಿ ಇರ್ತೈತಿ. ನೆಕ್ ಒಳಗೆ ಚೋತ್ ಬೀಳೋದು ಹಂಗೆಲ್ಲ ಆಗಿರೋದಿಲ್ಲ. ಹಾಗಾಗಿ ನೀವು ಬುಟ್ಟ ಎಲ್ಲ ಸೀರೆ ಕಲರ್ ತೊಗೊಂಡಾಗ ಸಿಂಪಲ್ಲಾಗಿ ಹಾಕಿಸ್ಕೊಂಡು ಯೂಸ್ ಮಾಡ್ಬೋದು. ಕಲರ್ದು ಸ್ಯಾರಿ ಕಲರ್ ಮಲ್ಟಿ ಕಲರ್ ತೊಗೊಂಡಾಗ ಆಪೋಸಿಟ್ ಕಲರ್ ತೊಗೊಂಡಾಗ ನೀವು ಮೀಡಿಯಮ್ ಡಿಸೈನ್ ಹಾಕ್ಕೊಂಡು ನಿಮ್ಗೆ ಯಾವುದು ಇಷ್ಟ ಬರುತ್ತಲ್ಲ ಆ ಡಿಸೈನ್ ಹಾಕಿಸ್ಕೋಬೋದು ಅಂತ ಹೇಳ್ಬೋದು ಅಷ್ಟೇ. ಇಲ್ಲಿ ಇದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಒಂದಿಷ್ಟು ಸ್ಟೋನ್ ಹಚ್ಚೋದಿತ್ತು. ಸ್ಟೋನ್ ಹಾಕಿ ಅದನ್ನ ಸ್ವಲ್ಪ ಆರಕ್ಕಿಟ್ಟಿದ್ದೆ ನಾನು. ಅದು ಆರು ಮಟ್ಟ ಈ ಬ್ಲೌಸಿಗೆ ಸ್ವಲ್ಪ ವೀಡಿಯೋ ಮಾಡೋಣ ಅಂಥೇಳಿ ಮಾಡಿದ್ದೆ. ಇದ್ರದ್ದು ಹೊಲಿಯುವಾಗ ವೀಡಿಯೋ ಹಾಕಿದ್ದೆ ನಾನು. ಇದು ಬ್ಲೌಸ್ ಮಸ್ತ್ ಬಂದೈತಿ. ಕಲರ್ ಅಪೋಸಿಟ್ ಇತ್ತು. ಈ ಟೈಪ್ ಹೇಳಿದರು ಕಸ್ಟಮರ್. ಇದು ಬಫಲ್ಲ ಸ್ವಲ್ಪ ಪ್ಲೇಟಿಂಗ್ ಮಾಡಿದ್ದೆ ನಾನು. ಚಲೋ ಆಗಿತ್ತು ಅದು ಬ್ಲೌಸ್. ಅಕ್ಕ ತಂಗಿ ಬ್ಲೌಸ್ ಇದು ತಂಗಿದು ಡಿಸೈನ್ ಮಾಡಿದ್ದು. ಅದು ಅಕ್ಕಂದು ಬ್ಲೌಸು. ಇದು ಮುಗಿದಾದ್ಮೇಲೆ ಅಷ್ಟೊತ್ತಿಗಂದ್ರೆ ಅದು ಗಮ್ ಹಚ್ಚಿದ್ದೆ ಅಲ್ಲ, ಸ್ಟೋನ್ ಹಾಕಿ ಅದೆಲ್ಲ ಆರಿತ್ತು. ಅದಕ್ಕೆ ಅದೊಂದು ವಿಡಿಯೋ ಮಾಡಿದ್ದೆ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ.